ಗಂಡಸರ ಜೀವನನೇ ಅಷ್ಟೇ. ಎರಡು ನಿಮ್ಗೆ ಇವಾಗ ಮಗ ಇಲ್ವಲ್ಲ, ಇವಾಗ ಮಗ ಇಲ್ಲದೆ ನಾವು ಹೊರಗಡೆ ಊಟಕ್ಕೆ ಹೋಗ್ತಿದ್ದೀವಲ್ಲ, ನಿಮ್ಗೇನು ಅನ್ಸಲ್ವಾ? ಏನಂದ್ರೆ ಕರ್ಮ ನಿಂದು ಅಡುಗೆ ಮಾಡೋ ನೆಟ್ಟಿಗೆ ಇನ್ನೇನು ಅದೇ ನೆಟ್ಟಿಗೆ 3 ದಿನ ತಿಳಿಸಾರು ಮಾಡಿ ಅದೇ ತಿನ್ನಕ್ಕೆ ಕೂತಿಲ್ವ, ಅದಕ್ಕೆ ಹೊರಗಡೆ ಊಟ ಕೊಟ್ಟಿರೋದು ಅಷ್ಟೇ, ಏನಿಲ್ಲ. ಈಗ ಸಾಂಬಾರು ಮಾಡಿದ್ರೆ ನೀವು ಊಟ ಮಾಡ್ತಿರಿಲ್ಲ, ಹಂಗಾರೆ ನಾನು ಇಲ್ಲ ಅಡುಗೆ ಮಾಡ್ತೀನಿ. ಸಾಂಬಾರು ಮಾಡಿದ್ರೆ ಊಟ ಮಾಡ್ತೀನಿ, 3 ದಿನ ತಿಳಿಸಾರು ಮಾಡಿ ಅದನ್ನೇ ತಿಂದು ನೀವು ಯಾರಾದರೂ ಕೇಳಿಸ್ಕೊಂಡ್ರೆ, ಯಾರಾದರೂ ಇದು ಮಾಡಿ 3 ದಿವಸ ತಿಳಿ ಸಾರು ಎಲ್ಲಿ ನಿನ್ನೆ ತಿಳಿ ಸಾಂಬಾರೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ತಿಳಿ ಸಾರೇ ಮಾಡಿಲ್ಲ. ಬಾಳೆಕಾಯಿ ಸಾರು ಮಾಡಿ ಬಾಳೆಕಾಯಿ ಸಾರು ಗಂಡಸರ ಜೀವನನೇ ಅಷ್ಟೇ. 2 ದಿವಸ ನಮ್ಮದೊಂದು ಪುಟ್ಟ ಕಾನ್ವರ್ಸೇಷನ್ ನಮ್ಮಿಬ್ರದ್ದು, ಸುಮ್ಮನೆ ತಮಾಷೆಗಾಗಿ ಸುಮ್ಮನೆ ಕೂತ್ಕೊಂಡಿದ್ವಲ್ಲ, ಮಳೇಲಿ ಏನು ಮಾಡೋದು, ಮಳೆ ಬೇರೆ ಬರ್ತಾಯಿತ್ತು ಹೊರಗಡೆ, ಅದಕ್ಕೋಸ್ಕರ ಸುಮ್ಮನೆ ತರಲೆ ಮಾಡಬೇಕಲ್ಲ ಅಂಥೇಳಿ ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅವ್ರ ಜೊತೆ ತರಲೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನೋಡಿದ್ರೆ ಹೊರಗಡೆ ಮಳೆ ಅಂದರೆ ಸಖತ್ ಜೋರು ಮಳೆ ಬರ್ತಾಯಿದೆ. ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು, ಆದರೂ ಹೋಗೋಣ ಅಂತ ಹೊರಟ್ವಿ. ಅಲ್ಲೇನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೋಗಬೇಕಾದ್ರೆ, ಯಾಕೆಂತ ಹೇಳಿದ್ರೆ ಮಳೆ ಇನ್ನೂ ಉದುರ್ತಾನೆ ಇತ್ತು. ಮೊಬೈಲೆಲ್ಲ ಚಂಡಿ ಆಗುತ್ತೆ ಅಂಥೇಳಿ ಹೋಟೆಲ್ಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಓಕೆ, ಸಿಗ್ತೀನಿ, ಬಾಯ್. ನಾವು ಹೋಟೆಲ್ಗೆ ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಇವರು ಮೆನು ನೋಡೋದೇ ಬಾಕಿ ಆಗಿದ್ದಾರೆ, ಇನ್ನೂ ಏನೂ ಆರ್ಡ್ರೇ ಮಾಡ್ತಾಯಿಲ್ಲ. ನಾನು ನೋಡಿ 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 ಈಗ ನಾನೇ ಆರ್ಡ್ರ್ ಮಾಡ್ತೀನಿ. ನಮ್ಮ ಮನೆಯವ್ರದ್ದು ಅದು ಕತೆ, ನಮ್ದು ಯಾವಾಗಲೂ ಇದೆ ಕತೆ. ಅವ್ರು ನೋಡಿ 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 ಆರ್ಡ್ರ್ ಮಾಡ್ತೀನಿ ಅಂತ ಫೈನಲ್ಗೆ ಯಾವುದೂ ಮಾಡಲ್ಲ. ಆಮೇಲೆ ನಾನೇ ಇಸ್ಕೊಬಿಟ್ಟು ನಾನೇ ಆರ್ಡ್ರ್ ಮಾಡೋದು. ಸೊ ತಂದೂರಿ ತೊಗೊಂಡಿದ್ವಿ, ಬಿರಿಯಾನಿ ತೊಗೊಂಡಿದ್ವಿ, ಹಾಗೆ ಶವರ್ಮ ತೊಗೊಂಡಿದ್ವಿ.
ಮಳೆ ಬೇರೆ ಬರ್ತಿತ್ತ, ಹೊಟ್ಟೆ ಬೇರೆ ಹಸ್ತಿತ್ತ, ಒಳ್ಳೆ ಟೈಮಿಗೆ ಒಳ್ಳೆ ಫುಡ್ ಸಿಕ್ತು. ಆಹಾ, ಎಷ್ಟು ಚೆನ್ನಾಗಿತ್ತು ಅಂದರೆ ಫುಡ್ಡು. ಅದು ಎಸ್ಪೆಷಲಿ ನಂಗೆ ಹಾಸನಲ್ಲಿ ಇಲ್ಲಿ ಫುಡ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವರಾದರೆ ದಿನ ಡೈಲಿ ಹೊರಗಡೆ ತಿಂತಾನೆ ಇರ್ತಾರೆ. ಬಟ್ ನಾವು ಹಾಗಲ್ಲ, ವರ್ಷಕ್ಕೆ ಒಂದು ಸಲ ತಪ್ಪರೆ 2 ಸಲ ಮಾತ್ರ ಕರ್ಕೊಂಡು ಹೋಗೋದು. ಅವ್ರು ಅದು ಮೊದಲೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಬರೀ ಬೋಗಸ್, ನೀವು ನಂಬೇಡಿ ಆಯಿತಾ. ಆಮೇಲೆ ಮತ್ತು ಇವಾಗ ಅವರು ಆದರೆ ತುಂಬ ಫುಡ್ಡಿ, ಹಾಗೆಯೇ ನನ್ನ ಮಗನೂ ತುಂಬ ಫುಡ್ಡಿ. ಬಟ್ ನಾನು ಅಷ್ಟು ಫುಡ್ಡಿ ಅಲ್ಲ. ಅಂದರೆ ಹೊಟ್ಟೆ ಹಸಿದ್ರೆ ಮಾತ್ರ ನನಗೆ ತಿನ್ನಬೇಕು ಆ ಟೈಮಿಗೆ ಸಿಕ್ಕಿದ್ರೆ ಸಾಕು ಅಂತ ಅನ್ನಂಗಾಗಿರುತ್ತೆ. ಅವ್ರು ಹಾಗಲ್ಲ, ಅವ್ರುಗಳು ತುಂಬ ಇಬ್ಬರು ಚೂಸಿ ಮತ್ತು ಫುಡ್ಡಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ ಮಾತ್ರ. ತಂದೂರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಮನೆಯವರು ಅಷ್ಟು ತಿನ್ನಲಿಲ್ಲ, ಮಧ್ಯಾಹ್ನ ತಿನ್ಕೊಂಡು ಬಂದಿದ್ರಂತೆ. ಹಾಗೆಯೇ ತಿನ್ನೋಕ್ಕೆ ಆಗ್ತಾಯಿಲ್ಲ ಅಂಥೇಳಿ ತಿಂತಾ ಇರಲಿಲ್ಲ. ಸೊ ಬಿಸಿ ಇತ್ತು. ಸೊ ಆ ಬಿಸಿ ನೀರಲ್ಲಿ ಹೊಗೆ ಬರ್ತಾ ಇರೋದು ನೋಡಿ, ಅದು ಎಷ್ಟು ಚೆನ್ನಾಗಿ ಹೊಗೆ ಬರ್ತಾಯಿದೆ ಅಂಥೇಳಿ. ಅದು ವೀಡಿಯೋದಲ್ಲಿ ಇವಾಗ ನೋಡ್ತಾ ಇದ್ದೀನಲ್ವ, ಈಗ ಎಡಿಟ್ ಮಾಡ್ತಾ ಇದ್ದೀನಲ್ವ, ಇವಾಗ ನೋಡ್ತಾಯಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಇವಾಗ ತಿಂದ್ಲೇನೋ ಈಗ ಸಿಕ್ಕಿದ್ದಿದ್ರೆ ಅನ್ನೋ ಫೀಲ್ ಬರ್ತಾಯಿದೆ. ಅಷ್ಟು ಟೇಸ್ಟಿಯಾಗಿತ್ತು ನಿಜವಾಗ್ಲೂ. ನಾನಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಫುಡ್ಡಂತೂ ಏನು ಅಂದರೂ ವೇಸ್ಟ್ ಮಾಡಲ್ಲ. ಸ್ವಲ್ಪನೂ ಬಿಡ್ದಿಲ್ಲೇ ಫುಲ್ ಕ್ಲೀನ್ ಮಾಡಿದ್ದೀವಿ ನೋಡಿ, ಒಂದು ಸ್ವಲ್ಪನೂ ಏನೂ ಬಿಟ್ಟಿಲ್ಲ. ಸೊ ಇವಾಗ ಹೊರಟ್ವಿ ಮನೆಗೆ. ಹಾಯ್, ಊಟ ಮುಗಿಸ್ಕೊಂಡು ಬಂದ್ವಿ. ಇವಾಗ ಊಟ ಮುಗಿಸ್ಕೊಂಡು ಬಂದರೆ ಒಳಗಡೆ ಮಳೆ ಅಂದರೆ ಸಖತ್ ಮಳೆ ಬರ್ತಾಯಿತ್ತು. ಸೊ ಎಷ್ಟು ದಿವಸ ಬಿಸಿಲು ಇತ್ತು, ಎಷ್ಟು ದಿವಸ ಬಿಸಿಲು ನಿನ್ಬೇಕಾದ್ರೂ ತಡ್ಕೊಬೋದಾಗಿತ್ತು. ಮಳೆ ಸಖತ್ ಬರ್ತಿದೆ. ಆ ಮಳೆನೂ ತಡೆಯೋಕ್ಕಾಗ್ತಾಯಿಲ್ಲ, ಅದ್ರ ಜೊತೆಗೆ ಚಳಿ ಅಂತೂ ಇನ್ನೂ ತಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಬಂದು ರೂಮಲ್ಲಿ ಬೆಚ್ಚಗೆ ಕೂತ್ಕೊಂಡಿದ್ದೀನಿ. ಎಷ್ಟು ಬೆಚ್ಚಗೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಹೊರಗಡೆ. ಇವಾಗ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಅಲ್ಲಿಗೆ ಹೋಗೋದು. ಮತ್ತು ಇನ್ನೆಲ್ಲ ಚೆನ್ನಾಗಿತ್ತು. ಸೊ ಫುಲ್ಲಾಗಿದೆ ಹೊಟ್ಟೆ ಆಲ್ರೆಡಿ. ಈಗ ಬೆಚ್ಚಗೆ ಕೂತ್ಕೊಂಡು ಮಾಡಿಕೊಂಡ್ರೆ ಅಷ್ಟೇ ಸಾಕು. ಸೊ ಇವತ್ತಿನೊಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ನಮ್ಮ ಮನೆಯವರು ಹೊರಗಡೆ ಟಿ ವಿ ನೋಡ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ಬಂದು ಮಲಗ್ತೀನಿ. ಓಕೆನಾ? ಬೈ, ಗುಡ್ ನೈಟ್.